ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇವತ್ತು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ವಾಕ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಜೊತೆ ಬಂದು ವಾಕ್ ಮಾಡಬೇಕಾಗಿತ್ತು ಇವತ್ತು, ಆದರೆ ಅವಳು ವಾಕ್ ಮಾಡ್ತಾ ಇಲ್ಲ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಬಾಂಧವಕ್ಕೆ ಸ್ವಲ್ಪ ಲೈಟಾಗಿ ಫೀವರ್ ಆಗಿದೆ, ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ. ಸೊ ಇವತ್ತಂತೂ ಮೇಡಮ್ ಅವ್ರು ಎದ್ದೇ ಇಲ್ಲ, ನಿದ್ದೆಯಿಂದ ಬೆಡ್ ಬಿಟ್ಟು ಎದ್ದೇಳಂಗೆ ಇಲ್ಲ. ಫುಲ್ ಅಂದರೆ ಫುಲ್ ಆಲ್ಮೋಸ್ಟ್ 1 or 2 ಫೀವರ್ ಆಗಿದೆ ಅವಳಿಗೆ. ಎಷ್ಟೇ ಎದ್ದೇಳ್ಸೋಕ್ಕೆ ಟ್ರೈ ಮಾಡಿಸಿದ್ರು ಎದ್ದೇಳಲಿಲ್ಲ. ಜಸ್ಟ್ ವಾಟರ್ ಅಷ್ಟೇ, ವಾಟರ್ ಕುಡ್ಕೊಂಡಿದ್ದಾಳೆ ರಾತ್ರಿಯಿಂದನೂ. ಇವನ್ ವಾಟರ್ ಕೂಡ ವಾಮಿಟ್ ಆಗ್ತಾಯಿದೆ ಅವಳಿಗೆ. ಬಿಕಾಸ್ ಏನಕ್ಕೆ ಇವಳಿಗೆ ಈ ಥರ ಆಗಿದೆ ಅಂತಂದರೆ, ನಾನು ಔಟ್ಸೈಡ್ ಫುಡ್ ಸ್ವಲ್ಪ ಕಂಟ್ರೋಲ್ ಆಗಿರ್ತೀನಿ. ಅಂಗಡಿಗಳ ತಿಂಡಿಗಳು ಕೊಡಿಸೋದಿಲ್ಲ. ಆ್ಯಸ್ ಯೂಶ್ವಲಿ ಯಾವಾಗಲಾದ್ರೂ ಹೊರಗಡೆ ಹೋದಾಗ ಬೇಕು ಅಂದರೆ ಲೇಸು ಆ ಥರ ಕೊಡಿಸ್ತೀನಿ, ಇಲ್ಲ ಅಂದರೆ ನನ್ನ ಜೊತೆ ಡಯಟ್ಗೂ ಕುಡಿತಾಳೆ ಅಷ್ಟೇ. ಅದು ಬಿಟ್ಟು ಔಟ್ಸೈಡ್ ಫುಡ್ ಅಷ್ಟಾಗಿ ನಾನು ಕುಡಿಸೋದಿಲ್ಲ ಅವಳಿಗೆ. ಹೇಳಿದ್ದೆ ಲಾಸ್ಟ್ ವೀಕ್ ನಾನು ಅಮ್ಮ ಮನೆಗೆ ಹೋಗಿದ್ದೆ, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಅಂತ. ಸೊ ಅಮ್ಮ ಮನೆಗೆ ಹೋದಾಗ ಏನಾಗಿದೆ, ಅಲ್ಲಿ ಅವಳಿಗೆ ನಾನು ಬೈಯೋಂಗಿಲ್ಲ, ಹೊಡ್ಯೋಂಗಿಲ್ಲ ಆ್ಯಂಡ್ ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ. ಅಪ್ಪ ಅಮ್ಮ ಅವ್ರು ಹೆಂಗೆ ನೋಡ್ಕೊತಾರೆ ಹಂಗೆ ಬಿಟ್ಬಿಡ್ಬೇಕು. ಯಾಕಂದರೆ ಅವ್ರು ಒಂದೇ ಮಾತು ಹೇಳಿದ್ರು, ಈಗ ನೀವು ಇದೇ ಥರ ಎಲ್ಲ ಬೆಳೆದಿದ್ದು, ನೀವು ತಿಂಡಿ ಎಲ್ಲ ತಿನ್ಕೊಂಡಲ್ವ ಬೆಳೆದಿದ್ದು, ಆ ಥರ ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ ಬಾಂಧವಂತೂ. ಅವಳಿಗೆ ಅಲ್ಲಿಗೆ ಹೋದ್ಮೇಲೆ 2 ಕೋಡ್ ಬಂದುಬಿಡತ್ತೆ. ಅಂಗಡಿಗಳಿಗೆ ಹೋಗ್ತಾಳೆ ಆ್ಯಂಡ್ ಆ ಚಾಕ್ಲೇಟ್ಗಳು ಇವನ್ ಎಷ್ಟು ಚೆನ್ನಾಗಿರಲ್ಲ ಗೊತ್ತಿರಲ್ಲ. ಆ್ಯಂಡ್ ಏನೇನೋ ಸಮ್ ಬ್ರ್ಯಾಂಡ್ಗಳ್ದಿರುತ್ತೆ, ಜಲ್ಲಿ ಅಂತೆ, ಅದೆಲ್ಲ ತೊಗೊಬಂದು ತಿಂದಳು. ತಿಂದ ತಕ್ಷಣ ರಿಯಾಕ್ಟ್ ಆಗಬೇಕಂತ ಏನಿಲ್ಲ, ಅದು ಟೈಮ್ ತೊಗೊಳುತ್ತೆ. ಸೊ ಮೇಡಮ್ ಅವ್ರಿಗೆ ಇವಾಗ ರಿಯಾಕ್ಟ್ ಆಗ್ತಾಯಿದೆ ಫುಡ್ ಪಾಯ್ಸನಿಂಗ್ ಆಗಿ. ಇವಳು ಏನೂ ತಿಂದಿಲ್ಲ ಅಂತ ನಮ್ಮಮ್ಮ ಫೋನ್ ಮಾಡಿ ರವೆ ಗಂಜಿ ಮಾಡಿಕೊಡು ಸ್ವಲ್ಪ ಅಂತ ಹೇಳಿದರು. ಹಾಗಾಗಿ ರವೆ ಗಂಜಿ ಮಾಡಿಕೊಡ್ತಾ ಇದ್ದೆ. ಮೇಲ್ಗಡೆ ನನಗೆ ಜಿಯೋ ಫೈಬರ್ ಅವರು ಬಂದಿದ್ದಾರೆ, ಏರ್ ಫೈಬರ್ ಅವರು ವೈಫೈ ಸೆಟ್ಟಿಂಗ್ ಮಾಡೋದಕ್ಕೆ. ಇಲ್ಲಿ ಮೇಡಮ್ ಅವರು ಕೆಳಗಡೆ ಮಲಗಿದ್ದಾರೆ. ನನಗೆ ಮೇಲೆ ಕೆಳಗೆ ಓಡಾಡಿ ಸಾಕಾಗಿದ್ದು ಮಾತ್ರ. ಎಷ್ಟು ಎದ್ದೇಳಿಸಿದ್ರು ಎದ್ದೇಳಿಲ್ಲ. ಆ ಥರ ಬಾಡಿ ಡಿಹೈಡ್ರೇಷನ್ ಹೋಗ್ಬಿಡುತ್ತೆ ಬಾಡಿಯಿಂದ. ಅದಕ್ಕೆ ನಾವು ಹೇಳೋದು ಹೊರಗಡೆ. ಇವನ್ ನಾನೇ ಡಯಟಿಷಿಯನ್ ಆಗಿ ನನ್ನ ಮಗಳಿಗೆ ಈ ಥರ ಆಗುತ್ತೆ, ಅದು ಯಾವಾಗೋ ಒಂದು ಸಲ. ಬಟ್ ಬೇರೆ ಮಕ್ಳುಗಳಿಗೆ ಒಂದು 6 ಮಂತ್ಸ್ಗಾದ್ರು 3 ಮಂತ್ಸ್ ಒಂದ್ಸ ಆಗ್ತಾ ಇರುತ್ತಲ್ಲ, ಅವಾಗ ಯೋಚನೆ ಮಾಡ್ತಾಯಿದ್ದೆ ಈ ಥರ ಎಲ್ಲ ಆದರೆ ಹೆಂಗಾಗುತ್ತಲ್ಲ, ಅದಕ್ಕೆ ಹೊರಗಡೆ ಫುಡ್ ಅಭ್ಯಾಸ ಮಾಡಿಸ್ಬೇಡಿ ಅಂತ ಹೇಳೋದು. ಇವಾಗ ನಾನೇ ಡಯಟಿಷಿಯನ್ ಆಗಿ, ನಾನು ಡಯಟಿಷಿಯನ್ ಅನ್ನೋ ವೃತ್ತಿಯಲ್ಲಿ, ಬಟ್ ಅಪ್ಪ ಅಮ್ಮನ ಮಗಳು. ಅವ್ರು ಏನು ಹೇಳ್ತಾರೋ ನಾನು ಕೇಳಲೇಬೇಕು. ನಾನು ತಿರುಗಿಸಿ ಹೇಳಿದ್ರು ನೀನೆಲ್ಲ ತಿಂದಿಲ್ವಾ ಇಷ್ಟೇ ಅವ್ರಿಗೆ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ. ಬಟ್ ಏನು ಮಾಡೋದು. ಆಮೇಲೆ ಅವಳೂ ಕೇಳ್ತಾ ಇರಲಿಲ್ಲ. ಬೆಳಗ್ಗೆ ಹೋಗು, ಸಂಜೆ ಹೋಗು, ತಾತ ಜೊತೆ ಹೋಗು, ತಿಂಡಿ ತಗೋಬಾ, ಚಾಕ್ಲೇಟ್ ತಗೋಬಾ. ಆ ಚಾಕ್ಲೇಟ್ಗಳಲ್ಲಿ ಲೈಕ್ ವೈಟು ರೆಡ್ಡು ಅದೇನೇನೋ ಇರುತ್ತೆ ಜಲ್ಲಿಗಳು, ಅದೆಲ್ಲ ತಿಂದು ಮೇಡಮ್ ಅವರಿಗೆ ಈ ಟೈಮಲ್ಲಿ ಎತ್ತಾಕಿದೆ ಒಂದೇ ಸಲಕ್ಕೆ. ಅವಳಿಗೆ ಸ್ವಲ್ಪ ರವೆ ಗಂಜಿ ಒಂದು 4 ಸ್ಪೂನ್ ತಿನ್ನಿಸಿ ನಂತರ ನಾನು ಪುಳಿಯೋಗರೆ ಗೊಜ್ಜಿತ್ತು. ಸೊ ಅನ್ನ ಮಾಡ್ಕೊಂಡು ಸ್ವಲ್ಪ ಪುಳಿಯೋಗರೆ ತೊಗೊಂಡೆ. ಆಮೇಲೆ ನನ್ನ ಲೋಟ ಹಾಲು ತೊಗೊಂಡೆ. ವೆಜ್ಜೀಸ್ ಆಗಲಿ ಏನೇನು ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಆ್ಯಂಡ್ ಮನಸ್ಸೂ ಇರೋಲ್ಲ. ಅವಳ ಹತ್ರನೇ ಕೂತ್ಕೊಂಡಿರ್ಬೇಕಾಗುತ್ತೆ. ಆ ಮಕ್ಳಿಗೆ ಜ್ವರ ಬಂತು ಅಂದರೆ ಒಂದು ಪಕ್ಷ ನಮಗೆ ಬಂದರೆ ತಡ್ಕೊಂಬಿಡ್ಬೋದು, ಬಟ್ ಮಕ್ಳಿಗೆ ಬಂದರೆ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಏನೋ ಗೊತ್ತಿಲ್ಲ, ಅವಳಿಗೆ ಹುಷಾರಿಲ್ಲ. ಪ್ಲಸ್ ಮನೇಲಿ ಯಾರಿಲ್ಲ, ನಾನು ಬಂದು ಇಬ್ಬರೇ ಇದ್ದಿದ್ದು. ಮಾವ ಕೂಡ ಹೊರಟ್ರು ಬ್ಯಾಂಗ್ಳೂರಿಗೆ. ಆಮೇಲೆ ನನ್ನ ಮೈದನ ಕಾಲ್ ಮಾಡಿ ಅವ್ರ ಊರಿಂದ ಆಂದಲೆಯಿಂದ ಬಂದು ನನ್ನ ಮಗಳನ್ನು ಆಂದಲೆ ಕರ್ಕೊಂಡೋದ್ರು. ಆನಂತರ ಆಂದಲೆಯಿಂದ ಅಗೇನ್ ಹಾಸನ ಹೋದ್ವಿ, ಅವಳಿಗೆ ಹಾಸ್ಪಿಟಲ್ ಕರ್ಕೊಂಡೋದ್ವಿ. ಸಪ್ಪೆ ಮುಖ ನೋಡೋಕ್ಕಾಗ್ತಾಯಿಲ್ಲ. ಇವನ ನೀರು ಕೂಡ ಸಹಿತ ಕುಡಿಯೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ವಾಮಿಟ್ ಆಗೋದು. ಫೈನಲಿ ಹೆಂಗೋ ರಶ್ ಕಡಿಮೆ ಇತ್ತು, ಹಬ್ಬದ ಹಿಂದಿನ ದಿನ ಅಂತ. ಇದಿದೆ 4 ಜನ. ಹಾಗಾಗಿ ಬಂದು ಹೇಳ್ತಾ ಇದ್ದೆ, ನೀನು ಅಂಗಡಿ ಚಾಕ್ಲೇಟ್ ಎಲ್ಲ ತಿಂತೀಯ ಅಂದರೆ 2 ಇಂಜೆಕ್ಷನ್ ಕೊಡಿಸ್ತೀನಿ ಅಂತ. ಅವಳಿಲ್ಲಮ್ಮ ಬೇಡ ಅಂತ ಹೇಳೋಳು. ಸೊ ನಮ್ಮ ಟರ್ನ್ ಬಂತು, ಒಳಗಡೆ ಹೋದ್ವಿ. ಡಾಕ್ಟರ್ ಒಂದೇ ಕೇಳಿದ್ದು, ಏನಾಯಿತು, ಯಾಕೆ ಹಿಂಗಿದೆಯಾ. ಯೂಶ್ವಲಿ ಅವಳನ್ನ ಅಲ್ಲೇ ತೋರಿಸೋದು ಯಾವಾಗ್ಲೂ. ನಾವು ಹೇಳ್ತಾ ಇರ್ತೀವಿ 6 ವರ್ಷ ತಪ್ಪಾಗ, ನಿಮಗೆ ರಂಜಿತ್ ಡಾಕ್ಟ್ರು ನೋಡಬೇಕು ಅನಿಸಿದ್ಯಾ ಮಗಳೇ ಅಂತ. ಅವ್ರೇನೂ ಮಾಡಿಲ್ಲ, ಟಾನಿಕ್ ಹಾಕಿದ್ರು, ಅದಕ್ಕೆ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಹಾಗೆ ನಾಳೆ ಹಬ್ಬ ಇತ್ತು, ಹಾಗಾಗಿ ಶಾಪಿಂಗ್ ಮಾಡ್ಕೊಬೇಕಿತ್ತು. ಮನೆಗೆ ಸ್ವಲ್ಪ ದಿನಸಿ ಸಾಮಾನುಗಳು ತೊಗೊಂಡೋಗ್ಬೇಕಾಗಿತ್ತು. ಮೇಡಮ್ ಅವರು ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡ್ರು. ಆಮೇಲೆ ತಗೊಳ್ಳಿ, ನನ್ನ ಕೈಲಿ ಕೂರೋಕ್ಕಾಗಲ್ಲ, ಹೊತ್ಕೊಂಡು ತಿರ್ಗಾಡಿ ಅಂತ ಹೇಳಿ ನಾನು ಅವಳನ್ನ ಹೊತ್ಕೊಂಡು ತಿರ್ಗಾಡಬೇಕಿತ್ತು. ಆ ಎ ಸಿಗೆ ಒಳಗಡೆ ಇದ್ರೂ ಬೇವ್ರಂತೂ ಸರಿ ಕಿತ್ಕೊಂಡ್ಬರ್ತಾ ಇತ್ತು. ಅವಳನ್ನ ಹೊತ್ಕೊಂಡು ತಿರ್ಗಾಡಬೇಕಾಗಿತ್ತಲ್ಲ, ಅದಕ್ಕೆ ಸಪ್ಪೆ ಒಂದು ಮಾತಾಡಿಲ್ಲ ಬೆಳಗ್ಗೆಯಿಂದನೂ. ಹೆಂಗಾಗಿರಬೇಕು ಅಂದರೆ ನನಗೆ, ಅವಳು ಈ ಕಡೆ ಮಾತಾಡ್ತಾ ಇಲ್ಲ, ಏನು ಬೇಕು ಅಂತಲ್ಲ, ಅಮ್ಮ ಇಷ್ಟೇ, ಕೈ ಬೇಕು ಇಷ್ಟೇ.
ಆಮೇಲೆ ಟಾನಿಕ್ ಎಲ್ಲ ಹಾಕಿದ್ಮೇಲೆ ಮೇಡಮ್ ಅವ್ರಿಗೆ ಸ್ವಲ್ಪ ಜೀವ ಬಂದಿದೆ. ಆಮೇಲೆ ಮೊಬೈಲ್ ಕೊಟ್ಟೆ, ಇಡ್ಲಿ ತಿನ್ಕೋ ದಯವಿಟ್ಟು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ. ಆಗ ಸ್ವಲ್ಪ ಮೇಡಮ್ ಅವ್ರು ಇಡ್ಲಿ ತಿಂತಾಯಿದ್ರು. ನಂತರ ನಾವು ಗೋಬಿ ತೊಗೊಂಡಿದ್ವಿ. ನವೀನ್ ನನಗೆ ತಿನ್ಸೋದು ನೋಡ್ಬಿಟ್ಟು, ಇಲ್ಲ ನನಗೂ ಬೇಕು ಗೋಬಿ ಬೇಕು ಅಂತೇಳಿ ಮೇಡಮ್ ಅವರು ಆಗ 1-2 ಗೋಬಿ ತೊಗೊಂಡು, ನಾನು ಹೇಳಿದೆ ಬೇಡ ಅಮ್ಮ ದಯವಿಟ್ಟು ಇಡ್ಲಿ ತಿನ್ಕೋ ಅಂತ ಹೇಳಿದ್ರು ಬೇಡ, ನನಗೆ ಗೋಬಿನೇ ಬೇಕು ಅಂತ ಆಮೇಲೆ 2 ತಿಂದಳು. ನಂತರ ಇಡ್ಲಿ ತಿನ್ನಿಸ್ದೆ. ಮನೇಲಿ ಫೋನ್ ಕೊಡ್ತೀನಿ ತಗೋಕಂದ, ಸ್ವಲ್ಪ ಆದರೂ ತಿನ್ನು ಅಂದರೂ ತಿಂತಾ ಇರಲಿಲ್ಲ. ಯಪ್ಪ, ನಮಗಂತೂ ಇಬ್ರಿಗೂ ಜೀವ ಹೊರಗಡೆ ಬಂತು. ಫೈನಲಿ ಸ್ವಲ್ಪ ಹುಷಾರಾದ್ಲು ಅಂದ್ಕೊಂಡ್ವಿ. ಆಮೇಲೆ ಅವಳನ್ನ ಕರ್ಕೊಂಡು ಮನೆಗೆ ಹೊರಟ್ವಿ. ಮಕ್ಕಳಿಗೆ ದಯವಿಟ್ಟು ಔಟ್ಸೈಡ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಿ. ಆ್ಯಂಡ್ ನಂದೇನು ಪ್ರಾಬ್ಲಮ್ ಆಗಿತ್ತು ಅಂದರೆ ಅವಳಿಗೆ ಹೆಲ್ದಿ ಫುಡ್ ಕೊಟ್ಟು ಒಂದೇ ಸಲಕ್ಕೆ ಔಟ್ಸೈಡ್ ಫುಡ್ ಕೊಟ್ವಿ, ಹೀಗಾಯಿತು. ನೋಡೋದ್ರಲ್ಲ, ಇದು ನನ್ನ 1 ಡೇ ಬಾಂಧವ್ಯ. ಹುಷಾರಿಲ್ಲ ಅಂದರೆ ಈ ಥರ ಇತ್ತು ನನ್ನ ದಿನ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.